Okay. So today we are going to discuss about wagering agreement. So according to the Indian Contract Act, an agreement to wager is said to be a void agreement. Any agreement to wager is a void agreement. So here the basis of wager is that the agreement which will always depend on the happening. Here, the WAGO agreement, which always depend on the happening or non-happening of any uncertain event. Uncertain means there is no any kind of clarity. There is no any proper information regarding the event, which might happen or certain times it might not happen. So, where there is an uncertainty of event. So whether you people can say whether today we get rain or not? No, it is uncertain. It may or it may not. So the happening or the non-happening of an uncertain event. So the wagering agreement which always depends on the happening, non-happening of an uncertain event. Uncertain means there is no any certainty, clarity of the event. There is no confirmation of the event. So here each side would either they win or they lose money depending upon the outcome of such uncertain event. If the uncertain event which might happen or which might not happen, so it is said to be the uncertainty. But on that basis, either parties might win, any of the party might win or any of the party might lose the money. So it is depending on the outcome which is said to be uncertain. The outcome is said to be uncertain. There is no conformity of the event. So ಇಲ್ಲಿ ಈ ಒಂದು ವ್ಯಾಗರಿಂಗ್ ಒಪ್ಪಂದ ಇದನ್ನ ನಾವು ಈ ಒಂದು ಪಂದ್ಯದ ಒಪ್ಪಂದ ಅಂತ ಹೇಳ್ಬೋದು, ಅನಿಶ್ಚಿತವಾದಂತಹ ಒಂದು ಒಪ್ಪಂದ ಅಂತ ಹೇಳ್ಬೋದು. ಇಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು ಭಾರತೀಯ ಒಂದು ಕರಾರು ಅಧಿನಿಯಮದ ಪ್ರಕಾರ ಈ ಒಂದು ಯಾವುದೇ ಒಂದು ಒಂದು ಅನಿಶ್ಚಿತವಾದಂತಹ ಒಂದು ಒಪ್ಪಂದವನ್ನ ನಾವು ಇಲ್ಲಿ ಅನೂರ್ಜಿತವಾದಂತಹ ಒಂದು ಒಪ್ಪಂದ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಸೊ ಇದು ಯಾವುದರ ಒಂದು ಆಧಾರದ ಮೇಲೆ ಇದೆ ಅಂತ ಹೇಳಿದ್ರೆ, ಈ ಒಂದು ಒಪ್ಪಂದವು ಯಾವುದೇ ಒಂದು ಅನಿಶ್ಚಿತ ಒಂದು ಘಟನೆಯು ಸಂಭವಿಸುವ ಅಥವಾ ಸಂಭವಿಸದೇ ಇರುವಂತಹದ ಸಂಭವಿಸದೇನೂ ಇರಬಹುದು ಅಂತಹ ಒಂದು ಘಟನೆ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಸೊ ಇಲ್ಲಿ ಈ ಒಂದು ಒಪ್ಪಂದ, ಈ ಒಂದು ವೇಗರಿಂಗ್ ಒಪ್ಪಂದ ಅಥವಾ ಇಲ್ಲಿ ಒಂದು ಪಂದ್ಯದ ಒಂದು ಒಪ್ಪಂದ ಅಂತ ಹೇಳ್ಬೋದು ಅಥವಾ ಅನಿಶ್ಚಿತ ಒಂದು ಒಪ್ಪಂದ ಅಂತ ಹೇಳ್ಬೋದು. ಈ ಒಂದು ಒಪ್ಪಂದ ಇದು ಅನೂರ್ಜಿತ ಒಪ್ಪಂದ ಅಂತ ಹೇಳಿ ನಾವು ಇದನ್ನ ಪರಿಗಣಿಸ್ತೇವೆ. ಅದ್ರ ಜೊತೆಗೆ ಇಲ್ಲಿ ಈ ಒಂದು ಒಪ್ಪಂದ ಯಾವುದರ ಒಂದು ಆಧಾರದ ಮೇಲೆ ಇದೆ ಅಂತ ಹೇಳಿದ್ರೆ, ಅನಿಶ್ಚಿತ ಒಂದು ಘಟನೆ ಸಂಭವಿಸುವ ಅಥವಾ ಸಂಭವಿಸದೇ ಇರುವ ಒಂದು ವಿಚಾರದ ಮೇಲೆ, ಒಂದು ಘಟನೆ ಮೇಲೆ ಇದು ಅವಲಂಬಿಸಿರುತ್ತೆ. ಸೊ ಅಂತಹ ಒಂದು ಅನಿಶ್ಚಿತ ಒಂದು ಘಟನೆಯು ಅದರ ಒಂದು ಫಲಿತಾಂಶವನ್ನ ಇಲ್ಲಿ ಅವಲಂಬಿಸಿ ಈ ಒಂದು ಪ್ರತಿಪಕ್ಷವು ಒಬ್ಬರು ಗೆಲ್ಲಬಹುದು ಅಥವಾ ಒಬ್ಬರು ಸೋಲಬಹುದು. ಅಂತಹ ಯಾವುದೇ ಒಂದು ಕೃತ್ಯದಲ್ಲಿ ಇವರು ಹಣವನ್ನ ಇಲ್ಲಿ ಪಡೆಯಬಹುದು ಅಥವಾ ಹಣವನ್ನ ಪಡೆಯದೇ ಇರಬಹುದು. ಸೊ ಈ ಒಂದು ಭಾರತೀಯ ಈ ಒಂದು ಕರಾರು ಅಧಿನಿಯಮದ ಪ್ರಕಾರ ಈ ಒಂದು ಒಪ್ಪಂದವನ್ನ ಅನಿಶ್ಚಿತ ಒಂದು ಘಟನೆ ಸಂಭವಿಸುವ ಅಥವಾ ಸಂಭವಿಸದೇ ಇರುವಂತಹ ಒಂದು ವಿಚಾರದ ಮೇಲೆ ಇಲ್ಲಿ ಅದು ಅವಲಂಬಿಸಿರುತ್ತದೆ. ಮತ್ತೆ ಅಲ್ಲಿ ಆ ಒಂದು ಫಲಿತಾಂಶವೂ ಸಹ ಯಾವುದರ ಮೇಲೆ ಅವಲಂಬಿಸಿರುತ್ತೆ, ಈ ಒಂದು ಅನಿಶ್ಚಿತ ಒಂದು ಘಟನೆಯ ಮೇಲೆ ಫಲಿತಾಂಶ ಅವಲಂಬಿಸಿರುತ್ತೆ. ಅದರ ಜೊತೆಗೆ ಇಲ್ಲಿ ಒಂದು ಪಕ್ಷಗಾರರು ಸಹ ಒಬ್ಬರು ಗೆಲ್ಲಬಹುದು ಹಣವನ್ನ, ಒಬ್ಬರು ಹಣವನ್ನ ಸೋಲಬಹುದು. ಹೌದಾ?
ಸೊ ಯಾವುದೇ ಒಂದು ಪಂದ್ಯವನ್ನ ಹಾಕೊಳ್ತೇವೆ ಅಂತ ಹೇಳಿದ್ರೆ ಆ ಒಂದು ಪಂದ್ಯ ಯಾವುದರ ಒಂದು ಬೇಸಿಸ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಅಂತಹ ಒಂದು ಒಪ್ಪಂದವು ಇಲ್ಲಿ ಈ ಒಂದು ವಿಚಾರ ಅನಿಶ್ಚಿತ ಒಂದು ಘಟನೆ ಮೇಲೆ ಇಲ್ಲಿ ಏನಾಗಿರ್ಬೇಕು, ಅದು ಅವಲಂಬಿತವಾಗಿರಬೇಕು. ಅಂತಹ ಒಂದು ಅನಿಶ್ಚಿತ ಒಂದು ಘಟನೆ ಸಂಭವಿಸಲೂಬಹುದು, ಸಂಭವಿಸದೇನೂ ಇರಬಹುದು. ಆಯ್ತಾ? ಒಬ್ಬರು ಗೆಲ್ಲಬಹುದು, ಒಬ್ಬರು ಗೆಲ್ಲದೇನೂ ಇರಬಹುದು. ಸೊ ಈ ಎಲ್ಲಾ ಒಂದು ವಿಚಾರಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಇಂತಹದ್ದನ್ನ ನಾವು ವ್ಯಾಗರಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ದಿ ವ್ಯಾಗರಿಂಗ್ ಅಗ್ರಿಮೆಂಟ್? ಸೊ ಇಫ್ ದಿ ಎಲಿಮೆಂಟ್ಸ್ ಆರ್ ಮೆಟ್, ಇಫ್ ದಿ ಎಲಿಮೆಂಟ್ಸ್ ಆರ್ ಮೆಟ್, ಈ ಒಂದು ಎಲಿಮೆಂಟ್ಸ್, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಗರಿಂಗ್ ಅಗ್ರಿಮೆಂಟ್ ಇದನ್ನ ಫುಲ್ಫಿಲ್ ಮಾಡಿದೆ ಅಂತ ಹೇಳಿದ್ರೆ, then under all those circumstances the agreement will be totally void. I told wagering agreement is said to be void. Wagering agreement is said to be the void agreements. Howda? There are the essential elements of wagering agreement. If the agreement fulfills all the essential elements of wagering agreement anta helidre, then under all those circumstances the agreement will be void. So what is the first point? The first point must contain a promise to pay money. Must contain a promise to pay money or money's worth. ಇಲ್ಲಿ ಏನಾಗಿರಬೇಕು? There should be, it must contain a promise. There should be a promise. ಇಲ್ಲಿ ಒಂದು ವಚನ ಇರಬೇಕು. ಹೌದಾ? ಇಲ್ಲಿ ಒಂದು ವಚನ ಇರಬೇಕು. ಏನು? ಟು ಪೇ ಮನಿ ಆರ್ ಮನೀಸ್ ವರ್ತ್, ಹಣವನ್ನ ಇಲ್ಲಿ ಪಾವತಿ ಮಾಡುವಂಥದ್ದಕ್ಕೆ ಅಥವಾ ಇಲ್ಲಿ ಹಣದ ಒಂದು ಮೌಲ್ಯದ ಇತರ ಯಾವುದೇ ಒಂದು ಮೌಲ್ಯವಿರುವಂತಹದ್ದನ್ನ ಇಲ್ಲಿ ಕೊಡುವುದಾಗಿ ವಚನವನ್ನ ಇಲ್ಲಿ ನೀಡಿರತಕ್ಕದ್ದು. ಸೊ ಇದು ಮೊದಲನೇ ಅಂಶ. ಈ ಒಂದು ಅಂಶವನ್ನ ಪೂರೈಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅವರನ್ನ ನಾವೇನಂತ ಹೇಳ್ಬೋದು? ಸೊ ದೇ ಹ್ಯಾವ್ ಫುಲ್ಫಿಲ್ಡ್ ದಿ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ವ್ಯಾಗರಿಂಗ್ ಅಗ್ರಿಮೆಂಟ್. ಸೊ ದ second one, conditional, is conditional on the happening or non-happening of the certain event. There should be a condition based on the happening and non-happening of certain event. ಇಲ್ಲಿ ಒಂದು ಯಾವುದೇ ಒಂದು ನಿರ್ದಿಷ್ಟ ಘಟನೆ ಸಂಭವಿಸುವ ಅಥವಾ ಸಂಭವಿಸದೇ ಇರುವಿಕೆಯ ಮೇಲೆ ಇಲ್ಲಿ ಷರತ್ತನ್ನ ಹೊಂದಿರಬೇಕು. ಅದರ ಸಂಬಂಧಿತವಾದಂತಹ ಒಂದು ಷರತ್ತಾಗಿರಬೇಕು. ಒಂದು ನಿರ್ದಿಷ್ಟ ಘಟನೆ ಸಂಭವಿಸುವ ಅಥವಾ ಸಂಭವಿಸದೇ ಇರುವಿಕೆಯ ಮೇಲೆ ಒಂದು ಷರತ್ತನ್ನ ಮಾಡಿರಬೇಕಾಗಿರುತ್ತದೆ. ಸೊ the event, this is the second point. The third point, the event must be uncertain. The event must be uncertain. Neither party have any control over it. So ಈ ಯಾವುದೇ ಒಂದು ಈವೆಂಟ್ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ಘಟನೆ ನಡೆಯಬೇಕು ಅಂತ ಹೇಳಿದ್ರೆ ಆ ಒಂದು ಘಟನೆ ಏನಾಗಿರ್ಬೇಕು? ಅನಿಶ್ಚಿತವಾಗಿರಬೇಕು. ಅನಿಶ್ಚಿತವಾಗಿರಬೇಕು. ಮತ್ತೆ ಯಾವುದೇ ಒಂದು ಪಕ್ಷ ಅದರ ಮೇಲೆ ಯಾವುದೇ ಒಂದು ನಿಯಂತ್ರಣವನ್ನ ಹೊಂದಿರಬಾರದು. ಈಗ ನಾನು ಇವತ್ತು ಮಳೆ ಬರುತ್ತೆ ಅಂತ ಹೇಳಿದ್ರೆ ನಾನು ಹೇಳಿರ್ತೇನೆ, ಅದಕ್ಕೆ ಒಂದು ಒಪ್ಪಂದವನ್ನು ಸಹ ಮಾಡ್ಕೊಂಡಿರ್ತೇನೆ. ಇವತ್ತು ಸಾಯಂಕಾಲ 5 ಗಂಟೆಗೆ ಮಳೆ ಬಂದರೆ ನಾನು ನಿನಗೆ 50,000 ರೂಪಾಯಿಗಳನ್ನ ಕೊಡ್ತೇನೆ, ಇಲ್ಲ 1,000 ರೂಪಾಯಿಗಳನ್ನ ನಾನು ಕೊಡ್ತೇನೆ. ಸೊ ಅಕಸ್ಮಾತಾಗಿ ಬಂದ್ರೆ ಏನೋ ಒಂದು ಅಂಶದ ಮೇಲೆ ನಾನು ಇಲ್ಲಿ ಏನ್ ಮಾಡ್ಕೊಂತೀನಿ? ಒಂದು ಒಪ್ಪಂದನ ಮಾಡ್ಕೊಂತೀನಿ. ಹಾಗೇನಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ನೀನ್ ನನಗೆ ಕೊಡ್ಬೇಕು ಅಂತ ಹೇಳಿ ನಾನು ಏನ್ ಮಾಡ್ಕೊಂಡ್ಬಿಡ್ತೀನಿ? ಇಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತೀನಿ. ಅಂತಹ ಯಾವುದೇ ಒಂದು ಸಂದರ್ಭಗಳಲ್ಲಿ ಈ ಒಂದು ವಿಚಾರವನ್ನ ನಾನು ಮಾಡಿಕೊಂಡಿರುವಂತಹ ಒಂದು ಒಪ್ಪಂದವನ್ನ ನಾನು ನಿಯಂತ್ರಣ ಮಾಡಕ್ಕೆ ಸಾಧ್ಯನಾ? ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? ಮಳೆ ಬರ್ಲೇಬೇಕು ಅಂತ ನನ್ನಿಂದ ಕಂಟ್ರೋಲ್ ಮಾಡಕ್ಕಾಗತ್ತಾ? ಬರ್ದೇನೆ ಇರ್ಬೇಕು ಅಂತ ನನ್ನಿಂದ ಕಂಟ್ರೋಲ್ ಮಾಡಕ್ಕಾಗತ್ತಾ? ಎರಡೂ ಸಹ ನನ್ನ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ. ಇಲ್ಲಿ ಅದನ್ನೇ ಹೇಳ್ತಾರೆ,
ಯಾವುದೇ ಒಂದು ಘಟನೆ ಏನಾಗಿರ್ಬೇಕು, ಅನಿಶ್ಚಿತವಾಗಿರಬೇಕು. ಘಟನೆ ಅನಿಶ್ಚಿತವಾಗಿರಬೇಕು. ಮತ್ತೆ ಯಾವುದೇ ಪಕ್ಷ, ಎರಡೂ ಪಕ್ಷವೂ ಸಹ ಇಲ್ಲಿ ಯಾವುದೇ ಕಾರಣಕ್ಕೂ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗಿರಬಾರದು. ಇಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇರಬಾರದು. ಸೊ ಅದು ಒಂದು ಕಂಡೀಷನ್. ಸೊ ದ ನೆಕ್ಸ್ಟ್ ಒನ್ ಇಸ್ must be the common intention to bet at the time of making the agreement. There must be a common intention. ಸೊ ಇಲ್ಲಿ ಒಂದು ಒಪ್ಪಂದ ಮಾಡುವಂತಹ ಒಂದು ಸಮಯದಲ್ಲಿ ಇಲ್ಲಿ ಒಂದು ಸಾಮಾನ್ಯವಾದಂತಹ ಒಂದು ಸಾಮಾನ್ಯ ಇಬ್ಬರಲ್ಲಿಯೂ ಸಹ ಒಂದೇ ರೀತಿಯಾದಂತಹ ಸಾಮಾನ್ಯ ಒಂದು ಉದ್ದೇಶವನ್ನ ಇಲ್ಲಿ ಹೊಂದಿರಬೇಕು. ಇಲ್ಲಿ ಒಂದೇ ರೀತಿಯಾದಂತಹ ಸಾಮಾನ್ಯ ಒಂದು ಉದ್ದೇಶವನ್ನ, ಸರಿಯಾದಂತಹ ಒಂದು ಉದ್ದೇಶವನ್ನ, ಒಂದೇ ರೀತಿಯಲ್ಲಿ ಆ ಒಂದು ಉದ್ದೇಶವನ್ನ ಇಲ್ಲಿ ಅವರಿಬ್ಬರು ಸಹ ಹೊಂದಿರಬೇಕು. ಹೌದಾ? ಸೊ these are the certain things. So here one must contain a promise to pay money or money's worth, the condition on the happening or non-happening of a certain event. The event must be uncertain, neither party can have no control over it. Must be the common intention. There must be a common intention to bet at the time of making the agreement. The next one is the parties should have no other interest other than the stake of bet. ಇಲ್ಲಿ ಈ ಒಂದು the parties clearly they should have no other any kind of interest other than this particular bet, the bet which is being done by them. Other than the bet, they should not have any other interest in that particular agreement. ಈ ಒಂದು ಪಕ್ಷಗಳು ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ಒಪ್ಪಂದದಲ್ಲಿ ಅವರು ಮಾಡಿರುವಂತಹ ಒಂದು ಬೆಟ್ ಏನಿದೆಯೋ, ಇಲ್ಲಿ ಒಂದು ಪಂದ್ಯವನ್ನ ಇಲ್ಲಿ ಮಾಡ್ಕೊಂಡಿರ್ತಾರಲ್ವ, ಆ ಒಂದು ಪಂದ್ಯದಲ್ಲಿರುವಂತಹ ಒಂದು ಬೆಟ್ಟಿಂಗ್ ಏನ್ ಮಾಡ್ಕೊಂಡಿರ್ತಾರೋ ಆ ಒಂದು ಆಸಕ್ತಿಯನ್ನ ಮಾತ್ರನೇ ಇಲ್ಲಿ ಹೊಂದಿರಬೇಕೇ ಹೊರತು ಅದನ್ನ ಹೊರತುಪಡಿಸಿ ಯಾವುದನ್ನು ಸಹ ಇದು ಒಳಗೊಂಡಿರಬಾರದು. ಆ ಒಂದು ಆಸಕ್ತಿಯನ್ನ ಬಿಟ್ಟು ಬೇರೆ ಇನ್ಯಾವುದನ್ನು ಸಹ ಇಲ್ಲಿ ಒಳಗೊಂಡಿರಬಾರದು ಅಂತ ಹೇಳುತ್ತೆ. ಸೊ these are the essentials. These are the essentials of the wagering agreement. So these are the essentials of wagering agreement. If all the elements are met, then the agreement will be void. ಈ ಎಲ್ಲಾ ಒಂದು ಅಂಶಗಳನ್ನ ಇವರು ಪೂರೈಸಿದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲಾ ಸಂದರ್ಭಗಳಲ್ಲಿ ಅದನ್ನ ನಾವು ಅನೂರ್ಜಿತ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಅನೂರ್ಜಿತ ಒಪ್ಪಂದ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಎಲ್ಲ ಒಂದು ವಿಚಾರಗಳನ್ನ ಇದು ಒಳಗೊಂಡಿರುತ್ತೆ. ಹೌದಾ? ಸೊ ಅದೇ ರೀತಿಯಾಗಿ ದ ಫಾಲೋಯಿಂಗ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕನ್ಸಿಡರ್ಡ್ ವ್ಯಾಗರಿಂಗ್ ಅಗ್ರಿಮೆಂಟ್ಸ್ ಅಂತ ಹೇಳ್ತಾರೆ. ಒಂದಷ್ಟು ಒಂದು ಒಪ್ಪಂದಗಳನ್ನ ಇಲ್ಲಿ ಈ ಒಂದು ಪಂದ್ಯದ ಒಂದು ಒಪ್ಪಂದ ಅಂತ ಹೇಳಿ ಪರಿಗಣಿಸಲು ಇಲ್ಲಿ ಬರೋದಿಲ್ಲ. ಅಂತಹ ಒಪ್ಪಂದಗಳು ಯಾವುದು? ಇಲ್ಲಿ ಚಿಟ್ ಫಂಡ್ ಅಂತ ಹೇಳ್ತಾರೆ. ದಿ ಚಿಟ್ ಫಂಡ್. ಆಮೇಲೆ ಈ ಒಂದು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಈ ಶೇರ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಮತ್ತೆ ಈ ಒಂದು ಅಥ್ಲೆಟಿಕ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ನಡೆಸ್ತಾರಲ್ಲ, ಅದರಲ್ಲಿರುವಂತಹ ಒಂದು ಕೌಶಲ್ಯಗಳು, ದ ಕಾಂಪಿಟೇಷನ್ಸ್ ವಿಚ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್ ದಿ ಸ್ಕಿಲ್ಸ್, ದ ಕಾಂಪಿಟೇಷನ್ಸ್ ವಿಚ್ ಈಸ್ ಹ್ಯಾವಿಂಗ್ ದಿ ಸ್ಕಿಲ್ಸ್, ಅಂತಹ ಒಂದು ಕೌಶಲ್ಯ ಉಳ್ಳಂತಹ ಒಂದು ಯಾವುದೇ ಒಂದು ಕಾಂಪಿಟೇಷನ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಇದು ಒಳಗೊಂಡಿರಲ್ಲ. ಮೇನ್ ಆಗಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ಇರುತ್ತಲ್ಲ, ಅದನ್ನ ಇದು ಯಾವುದೇ ಕಾರಣಕ್ಕೂ ಈ ಒಂದು ವ್ಯಾಗರಿಂಗ್ ಅಗ್ರಿಮೆಂಟ್ಸ್ ಅಲ್ಲಿ ಚಿಟ್ ಫಂಡ್, ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ಸ್ ಇದು, ಮತ್ತೆ ಅಥ್ಲೆಟಿಕ್ ಕಾಂಪಿಟೇಷನ್ಸ್ ಏನ್ ನಡೆಯುತ್ತೋ ಅದು, ಮತ್ತೆ ಈ ಒಂದು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್, ಈ ಯಾವುದನ್ನು ಸಹ ಈ ಒಂದು ವ್ಯಾಗರಿಂಗ್ ಅಗ್ರಿಮೆಂಟ್, ನಾನು ಇದು ಪಂದ್ಯದ ಒಂದು ಒಪ್ಪಂದ ಅಂತ ಹೇಳಿದ್ದೆ. ಹೌದಾ? ಇದನ್ನ ಪಂದ್ಯದ ಒಂದು ಒಪ್ಪಂದ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಈ ಒಂದು ಚಿಟ್ ಫಂಡ್ ಬರಲ್ಲ, ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬರಲ್ಲ,
ಮತ್ತೆ ಅಥ್ಲೆಟಿಕ್ ಕಾಂಪಿಟೇಷನ್ಸ್ ಬರಲ್ಲ, ಮತ್ತೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ಏನಿರುತ್ತೋ ಇದು ಯಾವುದೂ ಸಹ ಇದರಲ್ಲಿ ಒಳಗೊಂಡಿರೋದಿಲ್ಲ, ಇದನ್ನೆಲ್ಲ ಹೊರತುಪಡಿಸಿರುತ್ತೆ. ಓಕೆನಾ? ಸೊ ದ ಅಗ್ರಿಮೆಂಟ್ಸ್ which is not going to consider, which is not being considered under the wagering agreements, these following agreements which is not considered as wagering agreements. The first one is the cheat fund, the commercial transactions, that is the transactions of a share market, the athletic competitions, and the competitions involving certain skills, and also the insurance contracts. So these are the certain types of contracts or agreements which does not come under this particular wagering agreements ಅಲ್ಲಿ ಈ ಯಾವುದೂ ಸಹ ಬರೋದಿಲ್ಲ, ಇದನ್ನ ಒಳಗೊಂಡಿರೋದಿಲ್ಲ, ಇದನ್ನ ಹೊರತುಪಡಿಸಿರುತ್ತೆ. ಆದ್ರೆ ನಾನು ಈ ಮೇಲೆ ಹೇಳಿರುವಂತಹ ಒಂದು ಅವಶ್ಯಕ ಅಂಶಗಳೇನಿದೆಯೋ ಆ ಅಂಶಗಳನ್ನೆಲ್ಲ ಪೂರೈಸಿದೆ ಅಂತ ಹೇಳಿದ್ರೆ ಆ ಎಲ್ಲಾ ಸಂದರ್ಭಗಳಲ್ಲಿ ಅದನ್ನ ನಾವು ಏನಂತ ಹೇಳ್ತೀವಿ? ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್, ಇಟ್ ಕ್ಯಾನ್ ಬಿ considered as a wagering agreement. It can be considered as a wagering agreements. So these are the certain essential elements whereby it can be considered as a wagering agreement. So under the wagering agreement itself is said to be void. Firstly, must contain a promise to pay money or money's worth, is conditional on the happening or non-happening of a certain event. Okay, so the event must be uncertain, it should not be certain. The event must be always uncertain. So neither party can have any control, should not control, neither party should not have any control over the event. So must be common intention to bet at the time of making the agreement. They should have a common intention. The common intention is only to bet. The common intention is only to bet at the time of making the agreement. Other than that, they should not have any other intention. So the party should have no other interest other than the bet. Illi, other than the bet, they should not have any other interest. So these are the certain essential elements of wagering agreements. So we had understood what are the essential elements, what is wagering agreement, and what is not said to be considered as the wagering agreements. So these are the things which we had learned in today's class, right? So the next would be the contingent contracts under Indian Contract Act. So the contingent contracts under Indian Contract Act, ಅನಿಶ್ಚಿತ ಒಂದು ಒಪ್ಪಂದಗಳು ಅಥವಾ ಇದನ್ನ ನಾವೇನಂತ ಹೇಳ್ತೀವಿ? ಈ ಒಂದು contingent contracts, ಈ ಒಂದು contingent contracts which we can discuss in the next class. Okay, so thank you so much.